Hello, welcome back to RK Payana YouTube channel. So ರಕ್ಷಿತಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವುದಾದ್ರೂ ಒಂದು ವಿಡಿಯೋ ಮುಖಾಂತರ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ. ಆ್ಯಂಡ್ ನಾನು ಚೂಸ್ ಮಾಡಿರೋದು ಒಂದು ಮ್ಯಾನಿಫೆಸ್ಟೇಷನ್ ಬಿಕಾಸ್ ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ದಟ್. ಯಾಕಂದರೆ ನಾನು ಕೂಡ ಕರೆಂಟ್ಲಿ ಅದ್ರ ಪ್ರೊಸೆಸ್ಸಲ್ಲೇ ಇರೋದ್ರಿಂದ, ಸ್ಪಿರಿಚುಯಾಲಿಟಿ ಕಡೆ ಇರೋದ್ರಿಂದ ಐ ಮೇ ಬಿ ಫೀಲ್ ಸೋ ಕಂಫರ್ಟಬಲ್ ವೈಲ್ ಸ್ಪೀಕಿಂಗ್ ಅಬೌಟ್ ದ ಮ್ಯಾನಿಫೆಸ್ಟೇಷನ್ ಅಂತ ಅನ್ನಿಸ್ತು. ವಿತೌಟ್ ಡ್ರ್ಯಾಗಿಂಗ್ ದ ವಿಡಿಯೋ, ಕಮ್ ಆನ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಟಾಪಿಕ್ ಬಂದು ವಾಟ್ ಈಸ್ ಮ್ಯಾನಿಫೆಸ್ಟೇಷನ್. ನಾನು ಹೇಳಿದೆ, ನಾನು ಎಲ್ಲ ನೋಟ್ ಮಾಡ್ಕೊಂಡು ಸೊ ಐ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ವಾಟ್ ಈಸ್ ಮ್ಯಾನಿಫೆಸ್ಟೇಷನ್? ಅಕಾರ್ಡಿಂಗ್ ಟು ಮೀ ಮ್ಯಾನಿಫೆಸ್ಟೇಷನ್ ಅಂದರೆ ಇಟ್ ಈಸ್ ಎ ಪ್ರೋಸೆಸ್. ಏನು ನಮ್ಮ ತಲೆಯಲ್ಲಿರುವಂಥ ಇಮ್ಯಾಜಿನೇಷನ್ ಆ್ಯಂಡ್ ಡ್ರೀಮ್ಸ್, ಐಡಿಯಾಸ್ನ ನಾವು ರಿಯಾಲಿಟಿ ಆಗಿ ತರೋದನ್ನು ನಾನು ಮ್ಯಾನಿಫೆಸ್ಟೇಷನ್ ಅಂತ ಬಿಲೀವ್ ಮಾಡ್ತೀನಿ. ಯಾಕಂದರೆ ನಾವೇನು ಅಂದ್ಕೊತೀವೋ ಅದೇ ನಮಗೆ ರಿಫ್ಲೆಕ್ಟ್ ಆಗೋದು. ಸೊ ಬೇಸಿಕಲಿ ನಾನು ಏನು ಅಂದ್ಕೊತೀನೋ ಅದಾಗಬೇಕು ಅಂದರೆ ನನ್ನ ಮೈಂಡಲ್ಲಿ ನೆಗೆಟಿವಿಟಿ ಅನ್ನೋದನ್ನ ತೆಗಿಬೇಕು. ನೆಗೆಟಿವಿಟಿ ಅನ್ನೋದನ್ನ ಮಾತ್ರ ತೆಗೆಯೋದಲ್ಲ, ನನ್ನ ಸುತ್ತಮುತ್ತ ಇರುವಂತಹ ನೆಗೆಟಿವಿಟಿ ಪೀಪಲ್ಸ್ನೂ ಕೂಡ ತೆಗಿಬೇಕು. ನೆಗೆಟಿವ್ ಆಗಿ ಮಾತಾಡೋರನ್ನ ಕೂಡ ನನ್ನ ಲೈಫಿಂದ ಹೋಗಿಸ್ಬೇಕು. ಅವಾಗಷ್ಟೇ ನಾವು ಪಾಸಿಟಿವ್ ಆಗಿ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ ಮಾತ್ರ ನಮ್ಮ ಲೈಫಲ್ಲಿ ಪಾಸಿಟಿವಿಟಿನ ನಾವು ಕಾಣೋದಕ್ಕೆ ಸಾಧ್ಯ. ಬೇಸಿಕ್ಲಿ ಏನಂದರೆ ಆಲ್ವೇಸ್ ಮೇಂಟೈನ್ ಅ ಪಾಸಿಟಿವ್ ಮೈಂಡ್ಸೆಟ್. ಪಾಸಿಟಿವ್ ಮೈಂಡ್ಸೆಟ್ ನಮ್ಮ ತಲೆಯಲ್ಲಿದ್ದಾಗ ಒಂದು ಒಳ್ಳೊಳ್ಳೆ ಕನಸುಗಳು ಬರುತ್ತೆ, ಒಂದು ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಏನೋ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಯಾರೋ ಏನೋ ಹೇಳ್ಬಿಟ್ಟಿರ್ತಾರೆ, ಲೈಕ್ ಅದು ಬೇಕಾ ಅನ್ನೋ ಥರ. ಆವಾಗ ಡೆಫಿನೆಟ್ಲಿ ನಮ್ಮ ಮೈಂಡಲ್ಲೂ ಕ್ವಶನ್ ಮಾರ್ಕ್ ಬಂದುಬಿಡುತ್ತೆ, ಏನಂತ ಇದು ಬೇಕಾ ನನಗೆ ಅನ್ನೋ ಥರ. ಆ ಥರ ಬಂದಾಗ ಅದು ವರ್ಕ್ ಆಗಲ್ಲ. ನಮಗೆ ಅದು ಬೇಕು ಅಂದರೆ ಡೆಫಿನೆಟ್ಲಿ ನಾವು ಅದ್ರ ಮೇಲೆ ಯಾವಾಗ ನಾವು ಹಾರ್ಡ್ ವರ್ಕ್ ಮಾಡ್ತೀವೋ ಆವಾಗ ಡೆಫಿನೆಟ್ಲಿ ಅದು ನಮಗೆ ಸಿಗುತ್ತೆ. ನೆಕ್ಸ್ಟ್, ಆಲ್ವೇಸ್ ಡ್ರೀಮ್ ಬಿಗ್. ಯಾವಾಗ ನಾವು ಕನಸನ್ನ ಚೆನ್ನಾಗಿ ಕಾಣ್ತೀವೋ, ಒಳ್ಳೊಳ್ಳೆ ಕನಸು ಕಾಣ್ತೀವೋ, ಅದರಲ್ಲೂ ನಮ್ಮ ಲೆವೆಲ್ಗಿಂತ ಹೆಚ್ಚಾಗಿ ಕನಸು ಕಾಣಬೇಕು. ದೊಡ್ಡವರು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಆ್ಯಂಡ್ ನಿನಗೆ ಎಷ್ಟಾಗುತ್ತೋ ಅಷ್ಟೇ ನೀನು ಕನಸು ಕಾಣೋದು ಅಲ್ಲ. ಡ್ರೀಮ್ ಬಿಗ್ ಆ್ಯಂಡ್ ಅಚೀವ್ ಬಿಗ್ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಯಾಕಂದರೆ ನನ್ನ ಲೆವೆಲ್ಗಿಂತ ನಾನು ಜಾಸ್ತಿ ಥಿಂಕ್ ಮಾಡಿದಾಗಲೇ ನಾನು ಅಲ್ಲಿಗೆ ರೀಚ್ ಆಗೋಕ್ಕೆ ಸಾಧ್ಯ ಇರೋದು. ಆ್ಯಂಡ್ ಐ ಡೋಂಟ್ ನೋ ಬೇರೆಯವ್ರ ಬಗ್ಗೆ, ಬಟ್ ನನಗೆ ಫಾರ್ ಮೀ ಆಲ್ವೇಸ್ ಡ್ರೀಮಿಂಗ್ ಬಿಗ್ ಈಸ್ ಮೈ ಗ್ರೇಟರ್ ಥಿಂಗ್. ಅಂದ್ಕೊಂಡಿದ್ದು ಯಾವುದೋ ಆಗಿಲ್ಲ ಅಂದರೂ ಬೇಜಾರಿಲ್ಲ, ಒಂದಲ್ಲ ಒಂದಿನ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಆ್ಯಂಡ್ ಯಾವಾಗಲೂ ಕನಸನ್ನ ಕಾಣಬೇಕು, ಅದು ದೊಡ್ಡದಾಗಿರಬೇಕು. ಕಂಡಿರೋ ಕನಸು ಯಾವಾಗಲೂ ದೊಡ್ಡದಾಗಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಒಂದು ವಸ್ತು ಬಗ್ಗೆ ನಾನು ಇಷ್ಟಪಟ್ಟಿದ್ದೀನಿ ಅಂದರೆ ಆ ವಸ್ತು ನಂಗೆ ಬೇಕೇ ಬೇಕು ಅಂತ ಯಾವಾಗ ನಾವು ಅಂದ್ಕೊತೀವೋ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವೋ ಆ್ಯಂಡ್ ಅದ್ರ ಮೇಲೆ ವರ್ಕ್ ಮಾಡ್ತೀವೋ ಡೆಫಿನೆಟ್ಲಿ ಅದಾಗುತ್ತೆ. ಏನೂ ಮಾಡ್ದಲ್ಲೇ ನಾವು ಕೂತಿದ್ರೆ ಅಥವಾ ಏನೂ ಮಾಡ್ದಲ್ಲೇ ಇದು ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಡೆಫಿನೆಟ್ಲಿ ಅದು ವರ್ಕ್ ಆಗಲ್ಲ. ಬೇಸಿಕ್ಲಿ ಇದಿಷ್ಟ ಆಗಿತ್ತು ವಾಟ್ ಈಸ್ ಮ್ಯಾನಿಫೆಸ್ಟೇಷನ್ ಅನ್ನೋ ಪ್ರೊಸೆಸಿಂಗಲ್ಲಿ. ಆ್ಯಂಡ್ ಒಳ್ಳೊಳ್ಳೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನೆಗೆಟಿವ್ ಆಗಿ ಯಾರನ್ನೋ ಚುಚ್ಚೋ ಥರನೋ, ಸಾಯಿಸೋ ಥರನೋ, ಅಥವಾ ಯಾರೋ ಏನೋ ಆಗೋಗ್ಲಿ ಅನ್ನೋ ಥರ ನೆಗೆಟಿವ್ ಆಗಿ ಯೋಚನೆ ಮಾಡೋದಲ್ಲ. ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಅದು ನಮಗೆ ಬರುತ್ತೆ. ಬೇರೆಯವ್ರಿಗೆ ನಾವು ಕೆಟ್ಟದ್ದು ಬಯಸಿದ್ರೆ ಡೆಫಿನೆಟ್ಲಿ ಅದು ನಮಗೆ ರಿಟರ್ನ್ ಆಗುತ್ತೆ. ಕರ್ಮ ರಿಟರ್ನ್ಸ್ ಅನ್ನೋದು ನಿಜವಾಗ್ಲೂ ಸತ್ಯ. ಆ್ಯಂಡ್ ಸೊ ಅದಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವಿಟಿಯಿಂದ ಬೆಳೆಯೋಣ. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಡಸ್ ರಿಯಲಿ ಮ್ಯಾನಿಫೆಸ್ಟೇಷನ್ ವರ್ಕ್? ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತಾ? ಅಫ್ಕೋರ್ಸ್ ವರ್ಕ್ ಆಗುತ್ತೆ. ನನ್ನ ಪ್ರಕಾರ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗಲ್ಲ? ಯಾರು ಅಡ್ಗೋಡೆ ಮೇಲೆ ದೀಪ ಇಡ್ತಾರಲ್ಲ ಹಂಗೆ, ಅಂದರೆ ಹೋಗ್ಬೇಕೋ ಬೇಡವೋ, ಇದು ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ರು, ಅವ್ರಿಗೆ ನಿಜವಾಗ್ಲೂ ವರ್ಕ್ ಆಗಲ್ಲ. ಬಟ್ ಏನು ಇದು ವಸ್ತು ಬೇಕು ಅಂತ ಅಂದ್ಕೊಂಡೆ. ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದರೆ ಒಂದು ಕಾರ್ ಅಂತ ತೊಗೊಳ್ಳೋಣ. ಆ ಕಾರ್ ನನಗೆ ಬೇಕು ಅಂತ ಸುಮಾರು ವರ್ಷದಿಂದ ಡ್ರೀಮ್ ಮಾಡ್ತಿರ್ತೀನಿ. ಆ ಕಾರ್ ನನಗೆ ಸಡನ್ಲಿ ಸಿಗುತ್ತೆ ಅಂದರೆ ಅದಕ್ಕೆ ನಾನು ಹಾರ್ಡ್ ವರ್ಕ್ ಮಾಡಿರ್ತೀನಿ. ಆ ಕಾರ್ಗೋಸ್ಕರ ದುಡ್ಡು ಕುಡಿಕೋದಕ್ಕಿರ್ಬೋದು, ಅಥವಾ ನಾನು ಅದಕ್ಕೆ ಏನೇನು ಬೇಕೋ ಆ ಪ್ರೊಸೆಸಿಂಗ್ ಮಾಡಿರೋದಿರ್ಬೋದು. ಎಲ್ಲ ಮಾಡಿರೋದ್ರಿಂದ ಡೆಫಿನೆಟ್ಲಿ ನಂಗೆ ಆ ಕಾರ್ ಸಿಗುತ್ತೆ. ಹಾಗಂತ ಅಂದ್ಬಿಟ್ಟು ಎಲ್ಲ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ, ನನಗೆ ಕಾರ್ ಬರುತ್ತೆ ಅಂತ ನಾನು ಕೂತಿದ್ದದಲ್ಲಿ ಅಯ್ಯೋ ನಾನು ಇವಾಗ ಕಾರ್ ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ಟೆ ನನಗೆ ಕಾರ್ ಸಿಕ್ಬಿಡುತ್ತೆ ಅಂದರೆ ಡೆಫಿನೆಟ್ಲಿ ಆಗಲ್ಲ. ಆ್ಯಂಡ್ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಆ್ಯಂಡ್ ನಾನು ಅದ್ರ ಕಡೆ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಸಿಗುತ್ತೆ. ಈ ಥರ ರಿಯಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಬೇಕು ಅಂತ ಇನ್ನೂ ಆಸಕ್ತಿ ಇದ್ದರೆ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡಬೇಕು ಅಂತ ನನಗೂ ಕೂಡ ಆಸೆ ಇದೆ. ನನ್ನಲ್ಲಿರುವಂಥ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ನ ಎಲ್ಲರೊಟ್ಟಿಗೂ ಶೇರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ನೀವೆಲ್ಲರೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನೆಕ್ಸ್ಟ್, ವಾಟ್ ಆರ್ ದ ಮೆಥಡ್ಸ್ ಟು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರಿ, ಬಟ್ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು? ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಿದ್ಮೇಲೆ ಎಕ್ಸಾಕ್ಟ್ಲಿ ಅದಾಗಲೇಬೇಕು ಅಂದರೆ ಹೇಗೆ ವರ್ಕ್ ಮಾಡಬೇಕು ಅದ್ರ ಮೇಲೆ ಅಂತ ಕೇಳೋದಾದರೆ ಅದಕ್ಕೆ ಸ್ವಲ್ಪ ಟೆಕ್ನಿಕ್ಸ್ ಇದೆ. ಫಸ್ಟ್ ಒನ್,
ಫಸ್ಟ್ ಒನ್ ಏನಪ್ಪ ಅಂದರೆ ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ಅಥವಾ ನಮ್ಮ ಡ್ರೀಮ್ನ ನಾವು ಫುಲ್ಫಿಲ್ ಮಾಡ್ಕೋಬೋದು. ನೆಕ್ಸ್ಟ್ 369 ಮೆಥಡ್, ಇಟ್ಸ್ ಅ ಪವರ್ಫುಲ್ ಮೆಥಡ್ ಆ್ಯಂಡ್ ಆಲ್ಸೋ ವಾಟರ್ ಮೆಥಡ್. ಇಟ್ ಈಸ್ ವೆರಿ 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 ಪವರ್ಫುಲ್ ಮೆಥಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಡೆಫಿನೆಟ್ಲಿ ನನಗೆ 369 ಮೆಥಡ್ ವರ್ಕ್ ಆಗಿಲ್ಲ ಅಂದರೂ ವಾಟರ್ ಮೆಥಡ್ ಡೆಫಿನೆಟ್ಲಿ ವರ್ಕ್ ಆಗಿದೆ. ಆ್ಯಂಡ್ ಝೀಬು ಸಿಂಬಲ್ಸ್, ನಾಟ್ ಮ್ಯಾಜಿಕ್ ಆ್ಯಂಡ್ ಬೇಲೀಫ್ ಮ್ಯಾಜಿಕ್ ಆ್ಯಂಡ್ ಎಕ್ಸೆಟ್ರಾ ತುಂಬ ಇದೆ. ಅದ್ರದ್ದೆಲ್ಲ ನಾನು ಇಲ್ಲಿ ಹಾಕ್ತಾ ಇರ್ತೀನಿ, ಬರ್ತಾ ಇರುತ್ತೆ. ಅಂದರೆ 369 ಮೆಥಡ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 369 ಮೆಥಡ್ ಬಗ್ಗೆ ಇಲ್ಲ ಸ್ವಿಚ್ ವರ್ಡ್ಸ್ ಬಗ್ಗೆ ಗೊತ್ತಾಗ್ತಿಲ್ಲ. ಯಾವುದ್ರ ಬಗ್ಗೆ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇಲ್ಲಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.